ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ಕಳ್ಳತನಕ್ಕೆ ಬಂದಿದ್ದ ಆರೋಪಿಯೊಬ್ಬ ಮಹಿಳೆಯ ಮೇಲೆ ಪಿಸ್ತೂಲಿನಿಂದ ಗುಂಡು ಹಾರಿಸಿದ ಘಟನೆ ನಡೆದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕರಡಿಗುಡ್ಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕಳ್ಳತನದ ಉದ್ದೇಶದಿಂದ ಮನೆಗೆ ನುಗ್ಗಿದ್ದ ಆರೋಪಿಯು ಮನೆಯಲ್ಲಿದ್ದ ಬಸವ್ವ ಎಂಬ ಮಹಿಳೆಯನ್ನ ಕಂಡು ಆತಂಕಗೊಂಡಿದ್ದಾನೆ. ಮಹಿಳೆ ಜೋರಾಗಿ ಕಿರುಚಾಡುತ್ತಿದ್ದಂತೆ ತನ್ನ ಬಳಿ ಇದ್ದ ಪಿಸ್ತೂಲಿನಿಂದ ಗುಂಡು ಹಾರಿಸಿದ್ದಾನೆ. ಇನ್ನು ಗುಂಡು ಬಸವನ ಕಾಲಿಗೆ ತಗುಲಿ ಗಾಯವಾಗಿದ್ದು, ಮಹಿಳೆಯ ಕಿರುಚಾಟ ಕೇಳಿ ಸ್ಥಳಕ್ಕೆ ಧಾವಿಸಿದ ಗ್ರಾಮಸ್ಥರು ಆರೋಪಿಯನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ. ಬಳಿಕ ಹಗ್ಗದಿಂದ ಕಟ್ಟಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಂಧಿತ ಆರೋಪಿಯನ್ನ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದ ಪ್ರಶಾಂತ್ ನಾವಿ ಎಂದು ಗುರುತಿಸಲಾಗಿದೆ. ಆರೋಪಿಯಿಂದ ಪಿಸ್ತೂಲ್, ಕಾರದ ಪುಡಿ, ಸ್ಕ್ರೂಡ್ರೈವರ್, ಚಾವಿ ಸೇರಿದಂತೆ ಹಲವು ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ವೇಳೆ ಗಾಯಗೊಂಡ ಬಸವ ಅವರನ್ನ ಹಾಗೂ ಗ್ರಾಮಸ್ಥರ ಥಳಿತದಿಂದ ಗಾಯಗೊಂಡ ಆರೋಪಿಗೆ ಬಾದಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಿಸ್ತೂಲ್ ಮೂಲ ಹಾಗೂ ಆರೋಪಿಯ ಹಿನ್ನೆಲೆ ಕುರಿತು ತನಿಖೆ ಮುಂದುವರೆದಿದೆ. ನಿನ್ನೆ ರಾತ್ರಿ ನಮ್ಮ ಬಾದಾಮಿ ತಾಲೂಕು ವ್ಯಾಪ್ತಿಯಲ್ಲಿ ಕರಡಿಗುಡ್ಡ ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ನಡೆದಿದೆ. ಇದರಲ್ಲಿ ಈ ವಿಚಾರವಾಗಿ ನಾವು ಕ್ರೈಮ್ ನಂಬರ್ 109/2026 ಅಲ್ಲಿ ಬಾದಾಮಿ ಪೊಲೀಸ್ ಸ್ಟೇಷನ್ ಈಗಾಗಲೇ ಪ್ರಕರಣ ದಾಖಲು ಮಾಡಿದ್ದೀವಿ. ಈ ಕೇಸಲ್ಲಿ ಒಬ್ಬ ಅಕ್ಯೂಸ್ ಇದ್ದಾನೆ. ಅವನ ಹೆಸರು ಬಂದ್ಬಿಟ್ಟು ಪ್ರಶಾಂತ್ ಸಿದ್ದರಾಮ್ ನಾವಿ. ಈ ಒಂದು ಚಡಚನ್ ತಾಲೂಕು ದೇವರ ನಿಂಬರಗಿ ಈ ಗ್ರಾಮದ ವಾಸಿ. ಇವನ ಮೇಲೆ ಈಗಾಗಲೇ 10 ಪ್ರಕರಣಗಳು ಇದೆ. ನಿನ್ನೆ ರಾತ್ರಿ ಸುಮಾರು 10:30 ಗಂಟೆಗೆ ಕರಡಿಗುಡ್ಡ ಗ್ರಾಮ ಹತ್ತಿರ ಬೈಕ್ ಮೇಲೆ ಒಬ್ಬನೇ ಬರ್ತಾನೆ. ಇವನು ಬೇಸಿಕಲಿ ರಾಬರಿ ಮತ್ತು ಥೆಫ್ಟ್ ಕೇಸ್ ಅಕ್ಯೂಸ್. ಇವನು ಬಂದಾಗ ಅಲ್ಲಿ ಒಂದು ಮನೆಯಲ್ಲಿ ಹೋಗಿ, ಖಾಲಿ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾನೆ, ಏನೂ ಸಿಗಲಿಲ್ಲ. ಮತ್ತೆ ಹೊರಗಡೆ ಬಂದು ಅದೇ ಗ್ರಾಮದಲ್ಲಿ ಒಂದು ಮನೆ ಹೊರಗಡೆ ಇಬ್ಬರು ವಯಸ್ಸಾಗರು ಮಲಗಿದ್ರು. ಅದೇ ಊರವರು ಮಲಗಿದ್ರು. ಅವರಿಬ್ಬರದ್ದು ಹೆಸರು ಹೋಲೆಯಪ್ಪ ಕರಿಯಪ್ಪ ಮುಗಾಲಿ ಮತ್ತು ಅವರ ವೈಫ್ ಬಸವ ವೈಫ್ ಆಫ್ ಹೋಲೆಯಪ್ಪ ಮುಗಲಿ. ಇವಿಬ್ಬರು ಮಲಗಿದಾಗ ಇವನು ಅಕ್ಯೂಸ್ ಅವನಿಗೆ ಚೆಕ್ ಮಾಡ್ತಾನೆ. ಅವನ ಬಾಡಿ ಮೇಲೆ ಏನಾದರೂ ಜ್ಯುವೆಲ್ಲರಿ ಅಥವಾ ಕೇಶ ಏನಾದರೂ ಇದೆ. ಚೆಕ್ ಮಾಡುವಾಗ ಅವನಿಗೆ ಹೋಲೆಯಪ್ಪ ಕರಿಯಪ್ಪ ಮುಗಲಿಗೆ ಎಚ್ಚರಿಕೆ ಬಂತು. ಇವನಿಗೆ ಹಿಡಿತಾರೆ. ಇವನ ಹತ್ತಿರ ಅಕ್ಯೂಸ್ ಹತ್ತಿರ ಪ್ರಶಾಂತ್ ಸಿದ್ದರಾಮ್ ನಾವಿ ಹತ್ತಿರ ಒಂದು ಕಂಟ್ರಿ ಮೇಡ್ ಪಿಸ್ತಲ್ ಇರುತ್ತೆ. ಅವನು ಆ ಪಿಸ್ತಲ್ ತಗೊಂಡು ಅವನು ಎಸ್ಕೇಪ್ ಆಗಬೇಕು, ಸೇಫ್ ಆಗಬೇಕು ಅಂದರೆ ಒಂದ್ಸರಿ ಫೈರ್ ಮಾಡ್ತಾರೆ. ಅದು ಮಿಸ್ಫೈರ್ ಆಯಿತು. ಇನ್ನೊಂದು ಸರಿ ಫೈರ್ ಮಾಡ್ತಾರೆ, ಅದನ್ನು ಕೂಡ ಮಿಸ್ಫೈರ್ ಆಯಿತು. 3ನೇ ಸರಿ ಫೈರ್ ಆಗುತ್ತೆ. ಇವನು ಹೋಲೆಯಪ್ಪ ಕಡೆ ಫೈರ್ ಮಾಡ್ತಾರೆ, ಬಟ್ ಅವನು ಸೇವ್ ಆಗ್ತಾರೆ. ಅವ್ರ ಹಿಂದೆಗಡೆ ಅವ್ರ ವೈಫ್ ಇರ್ತಾರೆ, ಬಸವ ವೈಫ್ ಆಫ್ ಹೋಲೆಯಪ್ಪ ಮುಗಲಿ. ಅವನಿಗೆ ರೈಟ್ ಕಾಲ್ಗೆ ಫೈರಿಂಗ್ ಆಗುತ್ತೆ. ರೈಟ್ ಕಾಲ್ಗೆ ಬುಲೆಟ್ ಹೋಗುತ್ತೆ. ಇದು ತಕ್ಷಣ ಅಲ್ಲಿ ಎಲ್ಲ ಇದು ನೋಡಿ ಅಲ್ಲಿ ಅಕ್ಕಪಕ್ಕ ಮನೆಯವರು ಬರ್ತಾರೆ, ಅವರಿಗೆ ಹಿಡಿತಾರೆ. ನಮ್ಮ ಪೊಲೀಸ್ಗೆ ಕೂಡ ಮಾಹಿತಿ ಕೊಡ್ತಾರೆ. ನಾವು ಹೋಗಿ ಊರಿಂದ ಏನು ಅಕ್ಯೂಸ್ಗೆ ಕರ್ಕೊಂಬರ್ತೀವಿ. ಅವ್ರ ಕಡೆಯಿಂದ ನಮಗೆ ವೆಪನ್ ಸಿಕ್ಕಿದೆ, ಕಂಟ್ರಿ ಮೇಡ್ ಪಿಸ್ತಲ್ ಇದೆ, ಲೈಸೆನ್ಸ್ ವೆಪನ್ ಇಲ್ಲ. ಈಗಾಗಲೇ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇವರು ಬಸವ ಹೋಲಿಯಪ್ಪ ಮುಗಾಲಿ, ಅವ್ರದ್ದು ಕಂಡೀಷನ್ ಕೂಡ ಔಟ್ ಆಫ್ ಡೇಂಜರ್ ಇದೆ. ಅವರಿಗೆ ಹುಬ್ಳಿ ರೆಫರ್ ಮಾಡಲಾಗಿದೆ. ಪ್ರಾಥಮಿಕ ಉಪಚಾರ ಬಾದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಉಪಚಾರ ಆದ ನಂತರ ಅವರು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ. ಇವನಿಗೆ ಯಾವ ರೀತಿ ಇದು ಕಂಟ್ರಿ ಮೇಡ್ ಪಿಸ್ತಲ್ ಸಿಕ್ತು, ಬೇರೆ ಯಾವ ಕೇಸಲ್ಲಿ ಇನ್ವಾಲ್ವ್ ಇದ್ದಾನೆ, ಯಾಕೆ ಈ ಕಡೆ ಬಂದಿದ್ದಾನೆ, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ.